ದೇವರ ಮಕ್ಕಳಾಗುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಅಕ್ಟೋಬರ್ 7. LNG ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 281ನೇ ಪುಟ. ಶೀರ್ಷಿಕೆ: ಕ್ರಿಸ್ತನು ನಿಜವಾದ ದ್ರಾಕ್ಷೆ ಬಳ್ಳಿ. ಸತ್ಯವೇದದ ವಾಕ್ಯ: ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ, ನನ್ನ ತಂದೆ ತೋಟಗಾರನು. ಯೋಹಾನ 15ನೇ ಅಧ್ಯಾಯ 1ನೇ ವಚನ. ಕ್ರಿಸ್ತನನ್ನು ಹಿಂಬಾಲಿಸಬೇಕು ಎಂದು ಬಯಸುವವರು ಆತನನ್ನು ನಂಬಬೇಕು. ನಿತ್ಯಕ್ಕೂ ಅತಿಥಿಯಾಗಿ ನೆಲೆಗೊಳ್ಳಲಿ ಎಂದು ಅವರು ತಮ್ಮ ಹೃದಯವನ್ನು ತೆರೆದು ಆತನನ್ನು ಸ್ವೀಕರಿಸಬೇಕು. ಬಳ್ಳಿಯ ಕವಲುಗಳು ಜೀವವುಳ್ಳ ಬಳ್ಳಿಯಲ್ಲಿ ನೆಲೆಗೊಂಡಿರುವಂತೆ ಅವರು ಕ್ರಿಸ್ತನಲ್ಲಿ ನೆಲೆಸಬೇಕು. ಮೂಲ ಕಾಂಡ ಮತ್ತು ಅದರ ಕವಲು ಅಥವಾ ಕೊಂಬೆಗಳ ನಡುವೆ ಪ್ರಾಮುಖ್ಯವಾಗಿ ರೂಪುಗೊಂಡ ಐಕ್ಯತೆ ಇರುತ್ತದೆ ಮತ್ತು ಮರದ ಮೇಲಿರುವ ಕೊಂಬೆಗಳ ಮೇಲೆ ಅಂತಹದೇ ಫಲಗಳು ಕಂಡುಬರುತ್ತದೆ. ಆದುದರಿಂದ ದೇವರು ಕ್ರಿಸ್ತನೊಂದಿಗೆ ಐಕ್ಯಗೊಳ್ಳಲು ಪ್ರಯತ್ನಿಸುವ ಮಾನವ ಕಾರ್ಯಭಾರಿಗಳ ಮೂಲಕ ಕೆಲಸ ಮಾಡುತ್ತಾನೆ. ಕ್ರಿಸ್ತನಲ್ಲಿ ಅಚಲವಾದ ನಂಬಿಕೆಯನ್ನು ಹೊಂದಿರುವವರು ಹನೋಕನಂತೆ ದೇವರ ಪ್ರಸನ್ನತೆಯ ನೆಲೆಸುವಿಕೆಯ ಭಾವವನ್ನು ಯಾವಾಗಲೂ ಹೊಂದಿರುತ್ತಾರೆ. ಅನಿಶ್ಚಿತತೆಯನ್ನು ಅನುಭವಿಸುವ, ಅನಾಥರೆಂದು ಭಾವಿಸುವ ಅನೇಕರು ಏಕೆ ಇದ್ದಾರೆ? ಯಾಕಂದರೆ ಕರ್ತನಾದ ಯೇಸು ತಮ್ಮ ಪಾಪವನ್ನು ಹೊತ್ತವನು ಎಂಬ ಅಮೂಲ್ಯವಾದ ಭರವಸೆಯಲ್ಲಿ ನಂಬಿಕೆಯನ್ನು ಅವರು ಬೆಳೆಸಿಕೊಂಡಿರುವುದಿಲ್ಲ. ದೇವರ ಆಜ್ಞೆಗಳನ್ನು ಉಲ್ಲಂಘಿಸಿದವರ ಪರವಾಗಿ ಅವರು ನಿತ್ಯವಾದ ಶಾಂತಿ ಭರವಸೆಯನ್ನು ಹೊಂದಿಕೊಳ್ಳಲಿ ಎಂಬ ಕಾರಣಕ್ಕಾಗಿ ಕ್ರಿಸ್ತನು ನಮ್ಮಂತೆಯೇ ಆದನು. ಮಾನವ ರೂಪವನ್ನು ಧರಿಸಿಕೊಂಡನು. ಪರಲೋಕದಲ್ಲಿ ಮಧ್ಯಸ್ಥನಾಗಿ ವಕೀಲನನ್ನು ನಾವು ಹೊಂದಿಕೊಂಡಿದ್ದೇವೆ ಮತ್ತು ಕ್ರಿಸ್ತನನ್ನು ತನ್ನ ವೈಯಕ್ತಿಕ ರಕ್ಷಕನೆಂದು ಸ್ವೀಕರಿಸುವವನನ್ನು ತನ್ನ ಪಾಪದ ಶಾಪವನ್ನು ತಾನೇ ಹೊರಲಿ ಎಂದು ಅವನನ್ನು ಅನಾಥವಾಗಿ ಕ್ರಿಸ್ತನು ಬಿಟ್ಟು ಬಿಡುವುದಿಲ್ಲ. ನಾವು ಪ್ರತಿದಿನವೂ ನಂಬಿಕೆಯನ್ನು ಬೆಳೆಸಿಕೊಳ್ಳಬೇಕು ಮತ್ತು ನಮ್ಮ ಪ್ರಕರಣವನ್ನು ಕೈಗೆತ್ತಿಕೊಂಡಿರುವವನು ಕೃಪೆಯುಳ್ಳವನು, ನಿಷ್ಠಾವಂತ ಮಹಾಯಾಜಕನು ಎಂದು ಪ್ರತಿದಿನವೂ ಅವನನ್ನು ಧ್ಯಾನಿಸಬೇಕು. ಆತನು ಕೆಲವು ವಿಷಯಗಳಲ್ಲಿ ಅಲ್ಲ, ನಮ್ಮಂತೆಯೇ ಎಲ್ಲ ವಿಷಯಗಳಲ್ಲಿಯೂ ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿರುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಯಾಕಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಈಗಲೂ ಪರಲೋಕದಲ್ಲಿ ನಮ್ಮ ಕಷ್ಟಗಳ ನಿಮಿತ್ತ ಆತನು ಕಷ್ಟಪಡುತ್ತಿದ್ದಾನೆ. ಜೀವವುಳ್ಳ ರಕ್ಷಕನ ಹಾಗೆ, ಆಸಕ್ತಿಯುಳ್ಳ ವಕೀಲನ ಹಾಗೆ ಆತನು ನಮಗೆ ಮಧ್ಯಸ್ಥನಾಗಿದ್ದಾನೆ. ನಾವು ಅನುದಿನವೂ ನಂಬಿಕೆಯನ್ನು ಅಭ್ಯಾಸಿಸಬೇಕು. ಆತನು ನಮ್ಮನ್ನು ವಿಮೋಚಿಸಿದ್ದು ಮಾತ್ರವಲ್ಲ, ಆತನು ನಮ್ಮನ್ನು ಪ್ರೀತಿಸಿದ್ದಾನೆ ಮತ್ತು ತನ್ನ ಸ್ವಂತ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆದು ನಮ್ಮನ್ನು ಶುದ್ಧ ಮಾಡಿದ್ದಾನೆ ಮತ್ತು ತಂದೆಯಾದ ದೇವರಿಗೆ ಸೇವೆ ಮಾಡುವುದಕ್ಕೆ ನಮ್ಮನ್ನು ರಾಜರನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದ್ದಾನೆ ಎಂದು ಅರ್ಥ ಮಾಡಿಕೊಂಡು ನಂಬಿಕೆಯನ್ನು ಅಭ್ಯಾಸಿಸಿದಾಗ ಅದು ಅನುದಿನವೂ ವೃದ್ಧಿಗೊಳ್ಳುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.